receipt on phone pay. Thank you, boss. ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೆಟ್ಟದಾಗ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಆ ಜಾಗದ ಬಗ್ಗೆ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಜನರನ್ನ ಬ್ರೈನ್ ವಾಶ್ ಮಾಡುವ ಅಥವಾ ತಂದಿಡುವ ಕೆಲಸಗಳನ್ನು ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾಳೆ ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ, ನಾಡಿದ್ದು ಇನ್ನೊಂದು ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ, ಆಚೆ ನಾಡದ್ದು ಮತ್ತೊಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾರೆ. ಹಿಂದೂಗಳ ದೇವಸ್ಥಾನದ ಹುಂಡಿಗೆ ಬೀಳುವ ಕಾಸಿನಲ್ಲಿ ಎಲ್ಲ ಧರ್ಮಕ್ಕೂ ಹೋಗುತ್ತೆ ದುಡ್ಡು. ಪ್ರೌಡ್ ಟು ಸೇ ದಾಟ್ ಧರ್ಮಸ್ಥಳ ನನ್ನ ಕೃತವಾಗಿ ಅಷ್ಟೊಂದು ಕ್ರೂರವಾಗಿ ರೇಪ್ ಮಾಡಿ ಕೊಂದಿರ್ತಕ್ಕಂಥ ಆ ಹೆಣ್ಮಗುಗೆ ನ್ಯಾಯ ಕೊಡ್ಸಕ್ಕೆ ನಿಮ್ಮ ಕೈಲಾಗುತ್ತಾ? ಹೇಳಿ, ಆಗುತ್ತಾ? ಅದಾದಮೇಲೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿ ಸತ್ತಿರ್ತಕ್ಕಂಥ ಹೆಣ್ಣುಗಳಿಗೆ ನೀವು ನ್ಯಾಯ ಕೊಡ್ಸೋಕ್ಕಾಗುತ್ತಾ? ನಮಸ್ಕಾರ ಸ್ನೇಹಿತರೆ, ನಾನು ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಬಂದ್ಬಿಟ್ಟು ಕಿರಿಕ್ ಕೀರ್ತಿ ಅವರು. ಸೊ ಕಿರಿಕ್ ಕೀರ್ತಿ ಅವರು ಈಗ ಸೌಜನ್ಯ ಅವರ ಕೇಸ್ ಬಗ್ಗೆ, ಸಮೀರ್ ಅವ್ರು ಮಾಡಿದಂಥ ವಿಡಿಯೋ ಬಗ್ಗೆ ಒಂದಷ್ಟು ಕ್ವಶನ್ಗಳನ್ನ ಮಾಡಿದ್ದಾರೆ. ಸೊ ಅದನ್ನು ನೋಡಿದ್ಮೇಲೆ ನನಗೆ ಸುಮ್ಮನೆ ಇರೋದಕ್ಕೆ ಮನಸ್ಸಾಗಲಿಲ್ಲ. ನಿಜವಾಗ್ಲೂ ಅದ್ರ ಬಗ್ಗೆ ಕಿರಿಕ್ ಕೀರ್ತಿ ಅವರಿಗೆ ಒಂದಷ್ಟು ಕ್ವಶನ್ಗಳನ್ನ ಕೇಳಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಷಯದಲ್ಲಿ ನೆಕ್ಸ್ಟ್ ನಮಗೆ ನ್ಯಾಯ ಕೊಡಿಸೋಂಥ ವ್ಯಕ್ತಿ ಕಿರಿಕ್ ಕೀರ್ತಿ ಅವ್ರು ಆಗಿರ್ತಾರೆ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಇವಾಗ ಒಂದು ಊಟ ಅಂತ ಮಾಡಿದಾಗ, ನಾವು ಮದುವೆ ಮನೇಲಿ ಒಂದು ಊಟ ಅಂತ ಮಾಡ್ತೀವಿ, ಆಗ ಪ್ರತಿಯೊಬ್ಬರು ಕೂಡ ಅಲ್ಲಿ ಉಪ್ಪಿನಕಾಯಿ ಇರುತ್ತೆ, ಉಪ್ಪು ಇರುತ್ತೆ, ಪಲ್ಯ ಇರುತ್ತೆ, ಚಪಾತಿ ಇರುತ್ತೆ, ಅನ್ನ ಸಾಂಬಾರು ಇರುತ್ತೆ. ಸೊ ಈ ಒಂದು ಊಟದಲ್ಲಿ ಮೇಜರ್ ಊಟ ಅಂತ ಕನ್ಸಿಡರ್ ಮಾಡೋದು ಅನ್ನ ಸಾಂಬಾರು. ಸೊ ಅನ್ನ ಸಾಂಬಾರನ್ನ ತಿಂದ ಮೇಲೆ ಎಲ್ಲರೂ ಕೂಡ ಉಪ್ಪಿನಕಾಯಿನ ತಲೆಗೆ ಹಾಕೊಳಕ್ಕೆ ಹೋಗಲ್ಲ. ಉಪ್ಪಿನಕಾಯಿನ ಎಷ್ಟು ಬೇಕೋ ಅಷ್ಟನ್ನು ಹಾಕೋತಾರೆ. ಅನ್ನ ಸಾಂಬಾರು ತಿಂದುಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡು ಎದ್ದೋಗೋದನ್ನ ನೋಡ್ತಾರೆ. ಬಟ್ ಈ ಒಂದು ವಿಷಯದಲ್ಲಿ ಸಮೀರ್ ಅವ್ರು ಮಾಡಿದಂಥ ವಿಡಿಯೋದಲ್ಲಿ ಮೇಜರ್ ಆಗಿ ಅನ್ನ ಸಾಂಬಾರು ಥರ ಊಟ ಅಂತ ಇದ್ದಿದ್ದು ಸೌಜನ್ಯ ಅವರ ಒಂದು ವಿಷಯದ ಬಗ್ಗೆ, ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಆ ಒಂದು ವಿಡಿಯೋ ಆಗಿತ್ತು. ಸೊ ಈ ಒಂದು ವಿಡಿಯೋ ನೋಡಿದ ಮೇಲೆ ಕಿರಿಕ್ ಕೀರ್ತಿ ಅವರು ಅದೇನು ಡಿಸಿಷನ್ ತೊಗೊಂಡ್ರೆ ನನಗಂತೂ ಗೊತ್ತಿಲ್ಲ. ಬಟ್ ಅವರ ಒಂದು ಡಿಸಿಷನ್ ಪ್ರಕಾರ ಯಾವ ರೀತಿ ಇದೆ ಅಂತಂದರೆ, ಅವರು ಅನ್ನ ಸಾಂಬಾರನ್ನ ಚೂಸ್ ಮಾಡ್ಕೊಂಡಿಲ್ಲ, ಉಪ್ಪಿನಕಾಯಿನ ಚೂಸ್ ಮಾಡಿಕೊಂಡು ಉಪ್ಪಿನಕಾಯಿನ ಪಾಯಿಂಟ್ ಔಟ್ ಮಾಡಿ ಅದರ ವಿರುದ್ಧ ಅವ್ರು ಹೋರಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ನನಗೆ. ನಿಜವಾಗ್ಲೂ ನೀವು ಒಬ್ಬರು ಕನ್ನಡಿಗರಾಗಿರೋದಕ್ಕೆ, ನೀವು ನಮ್ಮ ಕರ್ನಾಟಕದಲ್ಲಿರೋದಕ್ಕೆ, ನಿಮ್ಮಂಥವರು ನಮ್ಮ ಕರ್ನಾಟಕದಲ್ಲಿ ಹೆಸರಾಂತ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ನಾನು ಒಬ್ಬ ಹೊಸ ಯೂಟ್ಯೂಬರ್ ಆಗಿ ನನಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಬಟ್ ನಾನೀಗ ನಿಮಗೆ ಕಿರಿಕ್ ಕೀರ್ತಿ ಅವರಿಗೆ ನಿಮಗೆ ಕ್ವಶನ್ ಕೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸರಿ ಆಯಿತು, ಸಮೀರ್ ಅವರು ನ್ಯಾಯ ಕೇಳಿ ತಪ್ಪಾಗೋಯ್ತು, ಅದು ಹಿಂದೂ ದೇವಾಲಯದ ಬಗ್ಗೆ ಮಾತಾಡಿದ್ದು ತಪ್ಪಾಗೋಯ್ತು, ಅದು ಬ್ಲಾ 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 ಏನಾದರೂ ಓಕೆ, ವಿಡಿಯೋ ಮೂಲಕ ಓಕೆ, ನಾವುಗಳು ವಿಡಿಯೋ ನೋಡಿದ್ವಿ, ವಿಡಿಯೋದಲ್ಲಿ ನಾವು ಚೂಸ್ ಮಾಡ್ಕೊಂಡಿದ್ದು ಆ ಹೆಣ್ಮಗುಗಾಗಿರ್ತಕ್ಕಂಥ ಅನ್ಯಾಯ, ಆ ಹೆಣ್ಮಗು ಜೊತೆಗೆ ಯಾರ್ಯಾರೆಲ್ಲ ನೋವು ತಿಂದಿದ್ದಾರೆ. ನಾನು ಯಾರೋ ಆರೋಪಿಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರೋದೇನಪ್ಪ ಅಂತಂದರೆ, ಸಮೀರ್ ಅವ್ರು ತೋರಿಸಿದಂಥ ವಿಡಿಯೋದಲ್ಲಿ ಯಾರ್ಯಾರಿಗೆಲ್ಲ ಅನ್ಯಾಯ ಆಗಿದೆ ಅದು ಮಾತ್ರ ನಮ್ಮ ತಲೆಯಲ್ಲಿ ಓಡ್ತಾ ಇದೆ. ಮತ್ತು ನನ್ನನ್ನು ಹೊರತುಪಡಿಸಿ ಮಿಕ್ಕಿದ ಕನ್ನಡಿಗರಿಗೆ ಓಡ್ತಾ ಇದೆ. ಅವರು ಮಾತ್ರ ಈಗ ಸೌಜನ್ಯ ಅವರ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದು, ಅವ್ರು ಮಾತ್ರ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಿರೋದು. ಬಟ್ ಈಗ ನಾನು ಈ ಒಂದು ವಿಷಯದಲ್ಲಿ ಇವರು ಜಾತಿನ ತಗೊಂಡ್ರು ಅಥವಾ ದೇವಸ್ಥಾನದ ಬಗ್ಗೆ ತಗೊಂಡ್ರು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ವಿಡಿಯೋ ನೋಡಿದೆ ನಾನು. ಆ ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ. ಆ ಒಂದು ವಿಡಿಯೋದಲ್ಲಿ ಅವರ ತಾಯಿ ಅವರಿಗೆ ಅಪೋಸ್ ಮಾಡಿದ್ರಂತೆ, ತುಂಬ ಬೇಜಾರಾಗ್ತಾ ಇದೆ ಅಂತಂದೇಳಿ. ಅಫ್ಕೋರ್ಸ್ ನನಗೆ ಒಪ್ಕೋತೀನಿ, ಈ ಒಂದು ವಿಷಯಕ್ಕೆ ನಾನು ಒಪ್ಕೋತೀನಿ. ಬಟ್ ಏನಕ್ಕೆ ಅಪೋಸ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಇವ್ರಿಗೆ ಬೈಯೋದಷ್ಟೇ ಅಲ್ಲದೆ ಯಾರೋ ಇನ್ನೊಬ್ರು ದೊಡ್ಡ ವ್ಯಕ್ತಿಗಳಿಗೆ ಬೈಯೋದನ್ನು ಸಹಿಸ್ತಾ ಇಲ್ಲ, ತುಂಬ ಬೇಜಾರಾಗ್ತಾ ಇದೆ ಅಂತ ಹೇಳ್ಕೊಂಡ್ರಂತೆ. ಆಗ ಇದೇ ಕಿರಿಕ್ ಕೀರ್ತಿ ಅವ್ರು ಹೇಳ್ತಾರಂತೆ, ಅವ್ರಿಗೆ ಬಿಟ್ಟಿಲ್ಲ, ಇನ್ನು ನಮಗೆ ಬಿಡ್ತಾರಾ, ಪರವಾಗಿಲ್ಲ ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಸೊ ನಾನು ಯಾವ ಒಂದು ವಿಡಿಯೋದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತಂದರೆ, ನಾನು ಆ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ನಾನು ನಮ್ಮಮ್ಮ ಹೇಳ್ತಿರು, ಏನು ಕೀರ್ತಿ ಈ ಥರ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ದಾರೆ, ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ, ಯಾಕೆ ಬೇಕಿತ್ತು ನಿನಗೆ ಅಂತ. ಅಮ್ಮ ನೋಡು, ನಿನಗೆ ಅನಿಸ್ತಾ ಇದೆ ಯಾಕೆ ಬೇಕಿತ್ತು ಅಂತಂದರೆ ಯೋಚನೆ ಮಾಡು, ಇನ್ನು ಉಳಿದವ್ರಿಗೆ ಏನೇನು ಅನ್ಸುತ್ತೆ ಯೋಚನೆ ಮಾಡಬೇಡ. ಮನೇಲಿ ದೇವ್ರ ಮನೇಲಿ ಫೋಟೋ ಇದೆ ಅಲ್ವಾ, ಮಂಜುನಾಥ ಸ್ವಾಮಿದು, ಇದಾರೆ ಕಾಪಾಡ್ತಾರೆ, ನಿನ್ನ ತಲೆ ಕೆಡಿಸ್ಕೊಬೇಡ ಅಂತ. ಹಿಂಗೆಲ್ಲ ಮಗನೇ ವೀರೇಂದ್ರ ಹೆಗ್ಡೆ ಅವ್ರಿಗೂ ಏನೇನೋ ಅವ್ರಿಗೆ ಬೈದಿದ್ದಾರೆ, ಇನ್ನು ನಮ್ಮನ್ನು ಬಿಡ್ತಾರೆ ನಮ್ಮ ಅವರಿಗೆ ಬೈತಾ ಇದ್ದಾರೆ ಅಂತಂದ್ರೆ ನನ್ನನ್ನು ಬಿಡ್ತಾರೆ ನಮ್ಮ. ಇವ್ರು ಬೈಯದೆ, ಇವ್ರು ಕಮೆಂಟ್ ಮಾಡದೆ ನಿಲ್ಲಿಸ್ಲಿ ಅಂತ. ಯಾಕೆ ಯಾರು ಈ ವಿಚಾರದಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತು, ಇದು ಅಮ್ಮ, ಅಕ್ಕ, ಬೋಳಿ ಮಗ ಎಲ್ಲ ಹೋಗುತ್ತೆ, ನೆಗೆಟಿವ್ ಕಮೆಂಟ್ಸ್ಗಳನ್ನ ಎದುರಿಸಬೇಕಾಗುತ್ತೆ. ಇವತ್ತು ನನ್ನ ಆತ್ಮೀಯ ಗೆಳೆಯ ಒಬ್ಬ, ಅವನು ಇಂಡಸ್ಟ್ರಿಯಲ್ಲಿ ಇರೋನೆ, ಅವ್ನು ನನಗೆ ಹೇಳ್ದ, ಕೀರ್ತಿ ನಾನು ಅದಕ್ಕೆ ಸಂಬಂಧಪಟ್ಟ ಒಂದು ಪೋಸ್ಟ್ ಮಾಡಿ 3 ನಿಮಿಷ ಡಿಲೀಟ್ ಮಾಡಿಬಿಟ್ಟೆ, ಭಯ ಶುರುವಾಗೋಯ್ತು ನನಗೆ ಅಂತ. ಅವರ ಉದ್ದೇಶವೇ ಅದು. ಆ ಉದ್ದೇಶವನ್ನು ಸೋಲಿಸುವುದೇ ನಮ್ಮದು. ಪರವಾಗಿಲ್ಲ, ಮಾತಾಡು, ಏನು ಮಾತಾಡು, ನೆಗೆಟಿವ್ ಕಮೆಂಟ್ಸ್ ತಾನೆ, ಕಮಾನ್. ನಾನು ಹೇಳೋದು ಈ ಕೀಬೋರ್ಡ್ ವಾರಿಯರ್ಸ್ಗಳನ್ನೆಲ್ಲ ನಾವು ನೋಡಿದ್ವಿ. ನೋಡಿದ್ರಲ್ವಾ, ಈ ಒಂದು ವಿಡಿಯೋದಲ್ಲಿ ನೆಗೆಟಿವ್ ಕಮೆಂಟ್ ಹಾಕ್ತೀವಿ ಸರ್ ನೆಗೆಟಿವ್ ಕಮೆಂಟ್ ಹಾಕ್ತೀವಿ ಅಂತ ಯಾರಾದರೂ ಹೇಳ್ತಿರ್ತಾರಲ್ಲ ನಿಮಗೆ,
ಅವ್ರುಗಳಿಗೆ ನೀವು ಸಪ್ರೇಟಾಗಿ ಪರ್ಸ್ನಲಾಗಿ ಮೆಸೇಜ್ ಮಾಡಿಬಿಟ್ಟು ಹೇಳ್ಬಿಡಿ, ಇನ್ಮೇಲೆ ನೀವು ನೆಗೆಟಿವ್ ಕಮೆಂಟ್ ನನಗೆ ಹಾಕಬೇಡಿ. ಯಾರು ನಿಮಗೆ ಹಾಕ್ತೀವಿ ಸರ್ ನಾವು ನೆಗೆಟಿವ್ ಕಮೆಂಟ್ ಹಾಕ್ತೀವಿ ಸರ್ ಅಂತ ಯಾರು ಹೇಳ್ತಿರ್ತಾರಲ್ಲ ಅವ್ರಿಗೆ ಹೇಳ್ಬಿಡಿ, ನೀವು ಪರ್ಸ್ನಲಾಗಿ ಮೆಸೇಜ್ ಮಾಡಿಬಿಟ್ಟು ಏನಂತ ಹೇಳ್ತೀರಾ ಅಂತಂದರೆ, ನೋಡ್ರಪ್ಪ ನೀವು ನನಗೆ ನೆಗೆಟಿವ್ ಕಮೆಂಟ್ ಹಾಕಬೇಡಿ, ನಾನು ಕೇಳಿದ್ದು ತಪ್ಪಿಲ್ಲ, ನಾನು ಕರೆಕ್ಟಾಗಿ ಕೇಳಿದ್ದೀನಿ, ನಾನು ಸಮೀರ್ ಅವ್ರು ಮಾತಾಡಿದ್ದನ್ನು ಅಪೋಸ್ ಮಾಡ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ, ಅದ್ರ ಬದಲಾಗಿ ನೀವು ನನಗೆ ಮಾತು ಕೊಡಬೇಕಾಗಿರೋದೇನಪ್ಪ ಅಂತಂದರೆ, ಸರಿ ಆಯಿತು, ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ದಕ್ಕೆ ಸಮೀರ್ ಅವ್ರಿಗೆ ಏನು ಮಾಡಬೇಕು ಅದು ಮಾಡಿ, ಪರವಾಗಿಲ್ಲ, ಒಪ್ಕೊಳ್ಳೋಣ. ಈಗ ಆ ಹೆಣ್ಮಗುಗೆ ನ್ಯಾಯ ಕೊಡ್ಸೋಕೆ ನಿಮ್ಮ ಕೈಲಾಗುತ್ತಾ? ಆ ಹೆಣ್ಮಗು ಒಟ್ಟಿಗೆ ಅವ್ರಿಗಿಂತ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಸಾಲು ಹೆಣಗಳು ಅಲ್ಲಿ ಧರ್ಮಸ್ಥಳದಲ್ಲಿ ಸಾಲು ಕೊಲೆಗಳಾಗಿದೆಯಲ್ಲ, ಆ ಎಲ್ಲ ಕೊಲೆಗಳಿಗೆ ನ್ಯಾಯ ಕೊಡ್ಸೋಕೆ ನಿಮ್ಮ ಕೈಲಾಗುತ್ತಾ? ಆಗತ್ತಾ ಹೇಳಿ? ಇಷ್ಟು ದಿನದವರೆಗೂ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದ್ದರೂ ಕೂಡ ನೀವು ಇದ್ರ ಬಗ್ಗೆ ಮಾತಾಡಿಲ್ಲ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾನು ಇದಕ್ಕೆ ಮುಂಚೆನೂ ನೋಡಿದ್ದೀನಿ. ನೀವು ನಿಮ್ಮ ಬಳಿ ಒಂದು ಯೂಟ್ಯೂಬ್ ಚಾನಲ್ ಇದ್ದರೂ ಕೂಡ, ಸಾಕಷ್ಟು ಒಂದಷ್ಟು ಪ್ರೂಫ್ಗಳಿದ್ರೂ ಕೂಡ, ಒಂದಷ್ಟು ಪುರಾವೆಗಳಿದ್ರೂ ಕೂಡ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಓಡಾಡ್ತಾ ಇದ್ರು ಕೂಡ, ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ, ಆ ಒಂದು ಯೂಟ್ಯೂಬ್ ಚಾನಲ್ ಸಖತ್ತಾಗಿ ಓಡ್ತಾ ಇದೆ, ಆದರೂ ಕೂಡ ನೀವು ಅಲ್ಲೆಲ್ಲೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾತಾಡಿಲ್ಲ. ಆದರೆ ನೀವು ಮಾತಾಡೋದು ಯಾವಾಗ ಅಂತಂದರೆ, ಸಮೀರ್ ಅನ್ನೋ ಒಂದು ಹುಡುಗ, ಒಬ್ಬರು ಮುಸ್ಲಿಂ ಹುಡುಗ ಒಂದು ಹಿಂದೂ ದೇವಾಲಯದ ಬಗ್ಗೆ ಮಾತಾಡಿ, ಅದ್ರ ಜೊತೆಗೆ ಆ ಒಂದು ಜಾಗದಲ್ಲಿ ನಡೆದಂಥ ಕೃತ್ಯಗಳನ್ನ, ಆ ಒಂದು ಜಾಗದಲ್ಲಿ ನಡೆದಂಥ ಕೊಲೆ ಕೆಲಸಗಳನ್ನ ಅವರು ಮಣ್ಣಲ್ಲಿ ಊತಿದ್ದಂಥ ಬುತ್ತಿಗಂಟನ ಮೇಲೆತ್ಬಿಟ್ಟು ಆ ಬುತ್ತಿಗಂಟನ ಬಿಚ್ಚಿಬಿಟ್ಟು ಜಗತ್ತಿಗೆ ತೋರಿಸೋ ಥರ ನೀಟಾಗಿ ತೋರಿಸೋದ ಮೇಲೆ ನಿಮಗೆ ಬಾಯಿ ಬಂತು. ಹಾಗಾದರೆ ಇದಕ್ಕೆ ಮುಂಚೆ ನೀವೆಲ್ಲ ಹೋಗಿದ್ರಿ? ಬೇಡ, ಈಗ ನಾವು ಅವರು ಮಾತಾಡಿದ ತಪ್ಪು ಅಂತ ನೀವು ಹೇಳ್ತೀರಲ್ವಾ, ಹೌದಲ್ವಾ, ಒಪ್ಕೊಳ್ಳೋಣ, ಆಯಿತು, ನೀವು ನಿಮ್ಮ ದಾರಿ ಪ್ರಕಾರನೇ ಬರ್ತೀನಿ. ಆದರೆ ಈಗ ನೀವು ಸಮೀರ್ ಅವ್ರನ್ನ ಹೊರತುಪಡಿಸಿ ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ಏನೋ ಕೈಗೋ ಕಾಲ್ಗೆ ಬಿಟ್ಬಿಟ್ಟು ಅದ್ರ ಜೊತೆಗೆ ಯಾರೋ ಯೂಟ್ಯೂಬರ್ಸ್ಗಳಿಗೆಲ್ಲ ನಾನು ಕೇಳ್ಕೊತೀನಿ, ಬೇಡ ಕಣ್ರೆ ನೀವು ಯಾರು ನ್ಯಾಯ ಕೇಳ್ಬಿಡಿ, ಕೀರ್ತಿ ಅವರಿದ್ದಾರೆ ಅವ್ರು ಕೇಳ್ತಾರೆ ಅಂತ. ನಿಮ್ಮ ಕೈಲಾಗುತ್ತಾ? ಅವ್ರು ಯಾರು ಮಾಡೋದು ಬೇಡ. ಈಗ ದೇವಾಲಯದ ಬಿಟ್ಬಿಡಿ, ಧರ್ಮಸ್ಥಳದ ಬಿಟ್ಬಿಡಿ, ಜಾತಿ ಬಿಟ್ಬಿಡಿ, ದೊಡ್ಡ ವ್ಯಕ್ತಿಗಳನ್ನ ಬಿಟ್ಬಿಡಿ, ಏನು ಬೇಡ, ಅವ್ರು ಯಾರನ್ನೂ ಬೇಡ, ನಾವು ಸೈಡಿಗೆ ಇಟ್ಬಿಡೋಣ. ಈಗ ಅಲ್ಲಿ ರೇಪ್ ಆಗಿರ್ತಕ್ಕಂಥ, ಅಷ್ಟೊಂದು ವಿಕೃತವಾಗಿ, ಅಷ್ಟೊಂದು ಕ್ರೂರವಾಗಿ ರೇಪ್ ಮಾಡಿ ಕೊಂದಿರ್ತಕ್ಕಂಥ ಆ ಹೆಣ್ಮಗುಗೆ ನ್ಯಾಯ ಕೊಡ್ಸೋಕೆ ನಿಮ್ಮ ಕೈಲಾಗುತ್ತಾ? ಹೇಳಿ, ಆಗುತ್ತಾ? ಅದಾದ ಮೇಲೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿ ಸತ್ತಿರ್ತಕ್ಕಂಥ ಹೆಣಗಳಿಗೆ ನೀವು ನ್ಯಾಯ ಕೊಡ್ಸೋಕ್ಕಾಗುತ್ತಾ? ಆಗಲ್ಲ. ಅಂದಮೇಲೆ ಒಬ್ಬ ಮುಸ್ಲಿಂ ಹುಡುಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತಂದಮೇಲೆ ಅದನ್ನು ಅಪೋಸ್ ಮಾಡೋದಕ್ಕೆ ನೀವು ಯಾರು? ಅಫ್ಕೋರ್ಸ್ ನಾನೊಬ್ಬ ಸಿಟಿಸನ್ನು, ನನಗೆ ಹಕ್ಕಿದೆ, ನಾನು ಮಾತಾಡ್ತೀನಿ ಅಂತ ನೀವು ಹೇಳ್ತೀರಾ, ಮಾತಾಡಿ, ತಪ್ಪಿಲ್ಲ. ಆದರೆ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾರಾದರೂ, ನಿಮ್ಮ ಅಕ್ಕಪಕ್ಕದ ಮನೇಲಿ ಇರ್ತಕ್ಕಂಥ ಯಾರಾದರೂ ಹೆಣ್ಣುಮಕ್ಕಳುಗಳಿಗೆ ಈ ಥರ ಆಗಿದ್ದಿದ್ರೆ ಇದೇ ಮಾತಾಡ್ತಾ ಇದ್ರಾ? ನಿಮ್ಮ ಮನೇಲಿ ಇರ್ತಕ್ಕಂಥ ಯಾರೋ ಒಬ್ಬರು ಹೆಣ್ಣುಮಗಳಿಗೆ ಈ ರೀತಿ ಏನಾದರೂ ಒಂದು ಇನ್ಸಿಡೆಂಟ್ ಬೈ ಚಾನ್ಸ್ ನಡೆದು ಆ ಟೈಮಲ್ಲಿ ಇದೇ ರೀತಿ ಒಬ್ಬ ಸಮೀರ್ ಅನ್ನೋ ಹುಡುಗ ಎಂಟ್ರಿ ಆಗಿ ಅದ್ರ ಬಗ್ಗೆ ಮಾತಾಡಿ ಒಂದು ವಿಡಿಯೋ ಮಾಡಿದಾಗ, ಆಗ ನೀವು ಈ ಒಂದು ವಿಷಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ರಾ, ಅಥವಾ ಆ ರೀತಿ ನೀವು ಇವಾಗ ಏನು ಯಾವ ಒಂದು ವಿಷಯಕ್ಕೆ ವಾಯ್ಸ್ ರೈಸ್ ಮಾಡ್ತಾ ಇದ್ರಲ್ಲ ಆ ರೀತಿ ವಾಯ್ಸ್ ರೈಸ್ ಮಾಡ್ತಾ ಇದ್ರಾ? ಸರ್, ನಾನು ನಿಮ್ಮನ್ನು ಅಪೋಸ್ ಮಾಡ್ತಾ ಇಲ್ಲ, ನಾನು ನೀಟಾಗಿ ಕೇಳ್ತಾ ಇರೋದು. ಅದ್ರ ಜೊತೆಗೆ ನಾನು ಕೇಳ್ತಾ ಇರೋದು ಇಷ್ಟೇ, ನಾವು ಎಷ್ಟೋ ಜನ, ನಾವೇನು ಹೊಸಬ್ರು, ನಾವುಗಳಿಷ್ಟು ಪಡೆದಾಡ್ತಾ ಇದ್ದೀವಿ. ಆ ಒಂದು ಹೆಣ್ಜೀವ ಅಷ್ಟೊಂದು ನರಳಾಡಿದೆ ಅಂತ ನಾವು ಒಂದು ವೀಡಿಯೋದ ಮೂಲಕ ತಿಳ್ಕೊಂಡ ಮೇಲೆ ಅಫ್ಕೋರ್ಸ್ ನಾವು ಮಾಡ್ತಕ್ಕಂಥ ವೀಡಿಯೋ ಆ ಹೆಣ್ಮಗುಗೆ ನ್ಯಾಯ ಸಿಗೋವರೆಗೂ ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡಬೇಕಪ್ಪ ಅಂತ ನಾವು ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಇಷ್ಟೊಂದು ಪಡೆದಾಡ್ತಾ ಇದ್ದೀವಿ. ಇಡೀ ಕರ್ನಾಟಕ ಸಪೋರ್ಟ್ ಮಾಡ್ತಾ ಇದೆ. ನಿಮ್ಮಂಥವ್ರೊಬ್ಬರು ಹೆಸರಾಂತ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಸಪೋರ್ಟ್ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಆದರೆ ನೀವು ಮಾಡಿದ ಕೆಲಸ ಏನು? ಆ ಹೆಣ್ಮಗುಗೆ ನ್ಯಾಯ ಕೊಡಿಸೋದಕ್ಕೆ ಅಂತ ಇನ್ನೊಂದು ಧರ್ಮದಿಂದ ಬಂದಂಥ ಒಬ್ಬ ಹುಡುಗ, ಅವನಿಗೆ ಜಾತಿ ಧರ್ಮದ ಒಂದು ಇದೇ ಇಲ್ಲ, ಅದು ಇಲ್ಲವೇ ಇಲ್ಲ. ಅವನಿಗೆ ಜಾತಿ, ನನ್ನ ಧರ್ಮ ಅದು ಇಲ್ಲವೇ ಇಲ್ಲ. ಸಮೀರ್ ಅವ್ರಿಗೆ ಅದು ಇಲ್ಲವೇ ಇಲ್ಲ. ಆ ರೀತಿ ಇದ್ದಿದ್ದರೆ ಈ ರೀತಿ ಹಿಂದೂ ದೇವಾಲಯಗಳ ಬಗ್ಗೆ ಆ ಯಪ್ಪ ವಿಡಿಯೋ ಮಾಡ್ತಾನೂ ಇರಲಿಲ್ಲ. ನಿಮ್ಮ ಪ್ರಶ್ನೆ ಏನೋ ನನಗೆ ಗೊತ್ತಿಲ್ಲ, ದೊಡ್ಡವ್ರಿಗೆ ಬೈದ್ರೋ, ಚಿಕ್ಕವ್ರಿಗೆ ಬೈದ್ರೋ, ಆಮೇಲೆ ಜಾಗದ ಬಗ್ಗೆ ಬೈದ್ರೋ, ಜಾತಿ ಬಗ್ಗೆ ಬೈದ್ರೋ, ಅಥವಾ ಒಂದು ನಿಮ್ಮ ಹಿಂದೂ ಧರ್ಮ ಸಂಬಂಧ ಅದ್ರ ಬಗ್ಗೆ ಸಮಥಿಂಗ್ ನನಗೆ ಗೊತ್ತಿಲ್ಲ. ಆದರೆ ನಾನು ಕೇಳ್ತಾ ಇರೋದೇನಪ್ಪ ಅಂತಂದರೆ, ಆ ವ್ಯಕ್ತಿ ಮಾತಾಡಿದ್ದು ಸರಿ ಇದೆ. ಯಾಕೆ ಅಂತಂದರೆ ಸಮೀರ್ ಅವರು ಅಷ್ಟೊಂದು 39 ನಿಮಿಷದ ಒಂದು ವಿಡಿಯೋದಲ್ಲಿ ಅವ್ರು ಮಾತಾಡಿರ್ತಕ್ಕಂಥ ವಿಡಿಯೋದಲ್ಲಿ ಅವರು ಕೇಳಿರ್ತಕ್ಕಂಥದ್ದು ಯಾವ ಒಬ್ಬರು ದೊಡ್ಡ ವ್ಯಕ್ತಿಗೂ ಅವರು ಬಾಯಿ ಬಿಟ್ಟು ಬೈದಿಲ್ಲ. ಭೂಮಿಲಿ ಮುಚ್ಚಿಟ್ಟಿದ್ದಂಥ ಸತ್ಯಗಳು ಏನಿತ್ತು ಅದನ್ನು ಆ ಒಂದು ಬುತ್ತಿ ಗಂಟನ ಮೇಲೆ ತೆಗೆದುಬಿಟ್ಟು ಆ ಗಂಟನ ಬಿಚ್ಚಿ ಪ್ರಪಂಚಕ್ಕೆ ತೋರಿಸಿದ್ದಾರೆ. ಅಷ್ಟೇ ಅವ್ರು ಮಾಡಿರೋದು. ನೀವು ಅದನ್ನು ತಪ್ಪು ಕಲ್ಪನೆ ಮಾಡ್ಕೊತಾ ಇದ್ದೀರಾ. ನೀವು ಎಲ್ಲರೂ ಅದನ್ನು ಆ ಒಂದು ದಾರಿನ ದಿಕ್ಕು ಬದಲಾಯಿಸ್ತಾ ಇದ್ದೀರಾ. ದಯವಿಟ್ಟು ನನಗೆ ಈ ಒಂದು ವಿಷಯದಲ್ಲಿ ನೀವು ಕ್ಲಾರಿಟಿ ಕೊಡಿ. ಇಲ್ಲ ಸಮೀರ್ ಅವ್ರು ಮಾಡಿ ತಪ್ಪು ಅಂತ ನೀವು ಹೇಳೋದಾದರೆ ಸರಿ ಆಯ್ತು, ಅವ್ರು ತಪ್ಪು ಅಂತ ಹೇಳೋದಾದರೆ ಅದನ್ನು ಅವ್ರ ಪಕ್ಕಕ್ಕೆ ಇಟ್ಬಿಡೋಣ, ನೀವು ನ್ಯಾಯ ಕೊಡಿಸ್ತೀರಾ?
ಮಾತು ಕೊಡಿ, ನೀವು ನ್ಯಾಯ ಕೊಡಿಸ್ತೀರಾ ಅಂತಂದೇಳಿ ಕರ್ನಾಟಕ ಜನತೆ ಮುಂದೆ ಬನ್ನಿ, ಒಂದು ನ್ಯಾಯ ಕೊಡಿಸ್ತೀನಿ ಅಂತ ಮಾತು ಕೊಡಿ. ಅದಾದಮೇಲೆ ನಾವು ಬೇರೆಯವ್ರು ಯಾರು ಮಾತಾಡೋಕ್ಕೆ ಹೋಗಲ್ಲ. ಮಾಡಿ. ಆ ರೀತಿ ಮಾತು ಕೊಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಅಷ್ಟೇ ಯಾಕೆ, ಸಮೀರ್ MD ಅವ್ರು ಮಾತಾಡಿದಂಥ ಮಾತುಗಳು, ಆ ರೀತಿ ಕಲೆಕ್ಟ್ ಮಾಡಿದಂಥ ಒಂದಷ್ಟು ಪ್ರೂಫ್ಗಳನ್ನ ಇಡೀ ಲೈಫ್ ಲಾಂಗ್ ಯಾವೊಬ್ಬ ಯೂಟ್ಯೂಬರ್ ಕೂಡ ಅಷ್ಟು ನೀಟಾಗಿ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಅಪ್ಪಿ ತಪ್ಪಿ ಕಲೆಕ್ಟ್ ಮಾಡಿದ್ರು ಕೂಡ ಆ ರೀತಿ ನೀಟಾಗಿ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಆದರೆ ಸಪೋರ್ಟ್ ಮಾಡಿ ಸರ್. ಈ ರೀತಿ ಕೆಲಸಗಳನ್ನ ಮಾಡಬೇಡಿ. ನನಗೆ ನೀವು ಅಲ್ಲಿ ಹೇಳಿದ್ರಿ ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ಮಾಡಲಿ ಅದು ಮಾಡಲಿ ಇದು ಮಾಡಲಿ ಅಂತಂದೇಳಿ. ಬಟ್ ಯಾವ ಒಂದು ವಿಷಯಕ್ಕೆ ನೀವು ಅಪೋಸ್ ಮಾಡ್ತಾ ಇದ್ದೀರ ಅಂತಲೇ ಮರೆತು ಹೋಗ್ಬಿಟ್ಟಿದ್ದೀರಾ. ಆ ಒಬ್ಬ ವ್ಯಕ್ತಿ ಹೋರಾಡಿದ್ದು, ಆ ಒಂದು ವಿಡಿಯೋ ಮಾಡಿದ್ದು, ಈಗೇನು ನೀವೇನು ಸಂಚಲನ ಮೂಡಿಸ್ತಾ ಇದ್ದೀರೋ ಈ ಒಂದು ವಿಡಿಯೋ ಮೂಲಕ ಇದೆಲ್ಲ ಆಯಿತು ಅಂತ ಮಾತಾಡ್ತಾ ಇದ್ದೀರೋ, ಆ ಒಂದು ವಿಡಿಯೋ ಮಾಡಿದ ಉದ್ದೇಶನೇ ಬಂದ್ಬಿಟ್ಟು ಅನ್ಯಾಯ ಆಗಿರ್ತಕ್ಕಂಥ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಅನ್ಯಾಯ ಆಗಿರ್ತಕ್ಕಂಥ ಕುಟುಂಬಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ವ್ಯಕ್ತಿ ಅಷ್ಟೊಂದು ಪ್ರೂಫ್ಗಳನ್ನ ಕಲೆಕ್ಟ್ ಮಾಡಿ, ಅಷ್ಟೊಂದು ಟೈಮ್ನ ಖರ್ಚು ಮಾಡಿ ವಿಡಿಯೋ ಮಾಡಿರೋದು. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ರೀತಿ ತಪ್ಪುಗಳನ್ನ ಮತ್ತೆ ಮಾಡಬೇಡಿ. ನಾನು ಅದನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ನಾನು ವಯಸ್ಸಲ್ಲಿ ಚಿಕ್ಕವನಾಗಿರ್ಬೋದು, ನಿಜವಾಗ್ಲೂ ನಿಮಗೆ ರೆಸ್ಪೆಕ್ಟ್ ಕೊಡಬೇಕಂತ ನನಗಂತೂ ದೇವರನಿಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದರೆ ನೀವು ಮಾತಾಡಿದಂಥ ಮಾತುಗಳು ನನಗೆ ಸಿಕ್ಕಾಬಟ್ಟೆ ಬೇಜಾರಾಯಿತು ಸರ್. ನಾನು ಚಿಕ್ಕವನಾಗಿರ್ಬೋದು ಹೇಳ್ತೀನಿ, ಆದರೆ ನಿಜವಾಗ್ಲೂ ನೀವು ಮಾತಾಡಿದ್ದು ಸರಿ ಇಲ್ಲ. ನಿಮ್ಮ ಕೈಲಾದರೆ ಆ ಹೆಣ್ಣಿಗೆ ನ್ಯಾಯ ಕೊಡಿಸಿ. ಅದಾದಮೇಲೆ ನೆಕ್ಸ್ಟ್ ಮಿನಿಟಲ್ಲೇ ನಿಮ್ಮ ಬಗ್ಗೆ ನನಗೆ ಗೌರವ ಹೆಚ್ಚಾಗುತ್ತೆ. ಅದನ್ನು ಹೊರತುಪಡಿಸಿ ಆ ಹೆಣ್ಮಗುಗೆ ನ್ಯಾಯ ಕೊಡಿಸೋದಕ್ಕೆ ಅಂತ ಹೋರಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ಈ ರೀತಿ ವಿಡಿಯೋ ಮಾಡೋದನ್ನ ನಿಲ್ಲಿಸ್ಬಿಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಥ್ಯಾಂಕ್ ಯು. ಇವರಿಬ್ಬರ ನಡುವಿನ ವಾದದಲ್ಲಿ ಹೇಗಾದರೂ ಮಾಡಿ ಇವರನ್ನು ಸಿಗಿಸಬೇಕು ಅಂತ ಇವರ ಮೇಲಿರುವ ಆರೋಪವನ್ನು ಬದಿಗಿಟ್ಟು ಇವನನ್ನು ನಿರಪರಾಧಿ ಅಂತ ಪ್ರೂವ್ ಮಾಡಿಸಿ ಹೇಗಾದರೂ ಮಾಡಿ ಇವರನ್ನ ಫಿಕ್ಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರಾ ಅನ್ನೋದು ನನ್ನ ಪ್ರಶ್ನೆ. ಗೊತ್ತಿಲ್ಲ. ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು.